ಅಲ್ಲರಿ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಣ್ಣನೂ ಇಲ್ಲ ಅಕ್ಕನೂ ಇಲ್ಲ, ರಾಜ್ಯಸಭೆಯಲ್ಲಿ ಅಮ್ಮನೂ ಇಲ್ಲ. ಏನ್ರಿ ಇದೆಲ್ಲ? ಯಾವುದೆಲ್ಲ ವಕ್ಫಾಸ್ತಿ ಹೇಳಿ ನಿಮ್ಗೆ ಬಹಳ ಆಶ್ಚರ್ಯ ಆಗತ್ತೆ. ಸಂಸತ್ ಭವನ ಅದನ್ನೇ ಹೇಳಿದ್ರು ರಿಜಿಜು. ನರೇಂದ್ರ ಮೋದಿ ಕೊಡ್ತಿದ್ರಾ? ಅಲ್ಲಿ ಠಾಕೂರ್ ಅವರು ಒಂದು ಒಳ್ಳೆ ವಿಚಾರ ಹೇಳಿದ್ರು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಜಾಗ ಇದೆಯಲ್ಲ, ಆ ದೊಡ್ಡ ಬಿಲ್ಡಿಂಗು, ಅದು ಬರುತ್ತೆ, ಕೊಟ್ಬಿಡ್ತೀರಾ ಅಂತೇಳಿ. ಈ ಎ ರಾಜ ಮಾತಾಡಿದ್ರಲ್ಲ, ಎ ರಾಜ ಅವರ ಡಿಎಂಕೆ ಆಫೀಸ್ ಬಂದ್ಬಿಡ್ಬೇಕು. ಅದಕ್ಕೆ ಯಾವುದಕ್ಕೆ ವಕ್ಫ್ಗೆ ಕೊಟ್ಬಿಡ್ತಾರಾ? ಕೊಟ್ಬಿಡ್ತಾರೆ. ಏನ್ ಸ್ಟಡಿ ಮಾಡಿ ಬಂದಿರ ರಾಜ ಇವರು. ಹಿಂದೂ ಧರ್ಮದ ಬಗ್ಗೆ ಏನೆಲ್ಲ ಹೇಳಿದಾರೆ ಗೊತ್ತಿದೆಯಲ್ಲ. ಅವರು ಹೇಳ್ತಾರೆ 30 ವರ್ಷ ಆಗತ್ತೆ ಅಂತೇಳಿ. ಮನುಷ್ಯನ ಆಯಸ್ಸಿರೋದೇ 60-65 ಈಗ ಸರಾಸರಿ. ಆಮೇಲೆ ಕರ್ನಾಟಕ ವಿಧಾನಸೌಧ ಆಲ್ರೆಡಿ ಹೇಳಿದ್ದಾರೆ ಒಬ್ರು, ತಾಜ್ಮಹಲ್, ಆಮೇಲೆ ಮಹಾಕುಂಭಮೇಳ ನಡೆದಂತ ಸ್ಥಳ, ಜ್ಞಾನವ್ಯಾಪಿ ಮಸೀದಿ, ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನ, ತಮಿಳುನಾಡಿನ 18 ಹಳ್ಳಿ, ತಮಿಳುನಾಡಿನ 1500 ವರ್ಷದ ದೇಗುಲ. ಅಬಾಬಾಬಾಬಾಬಾ. ಈಗ ಹಿಂದೂಗಳು ಹೋಗ್ಬಿಟ್ಟು ಇನ್ನು ಸೌದಿ ಅರೇಬಿಯಾದಲ್ಲಿ ಕೆಲವು ಜಾಗಗಳನ್ನು ಕೇಳಬೇಕಷ್ಟೇ ನಮ್ದು ಅಂತೇಳಿ. ಒಳ್ಳೆ ಕಥೆ ಆಯ್ತಲ್ಲ ಇದು. ಈ ವಕ್ಫ್ಗೆ ಸೇರೋದು, ಭಾರತೀಯ ಮುಸ್ಲಿಮರ ವಕ್ಫ್ಗೆ ಸೇರೋದು, ಪಾಕಿಸ್ತಾನದಲ್ಲಿ ಯಾವ ಜಾಗ ಇಲ್ವಾ? ತಗೋಬೋದಿತ್ತು ನಮಗೆ, ನಿಮ್ಗೆ ಸೇರಿದ್ದಪ್ಪ ಅಂತೇಳಿ. ಪಾಕಿಸ್ತಾನವನ್ನು ಕೊಡಬೇಕು, ಬಾಂಗ್ಲಾದೇಶವನ್ನು ಕೊಡಬೇಕು. ಈಗ ಮಿಲಿಟರಿ ಮತ್ತು ರೈಲ್ವೆಗಿಂತ 3ನೇ ಅಧಿಕ. ಏನ್ರಿ ಇದು? ಒಂದು ಶಾಲೆ ಕಟ್ಸಿಲ್ಲ, ಒಂದು ಆಸ್ಪತ್ರೆ ಕಟ್ಸಿಲ್ಲ. ಅದರಲ್ಲಿ 163 ಕೋಟಿ ಎಷ್ಟು ಅದು ಬರ್ತಾ ಇತ್ತಲ್ಲ 2016ರಲ್ಲಿ. ಗೊತ್ತಾಗಲ್ಲ ಇಷ್ಟ. ಇದೆಲ್ಲ ಅವರು ಹಾಕೊಂಡಿರೋದು. ಯಾಕೆ ಅಂತಂದ್ರೆ 1995ರಲ್ಲಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾಗ ಯಾವ್ದು ಬೇಕಿತ್ತಾಗ. ನೆಕ್ಸ್ಟ್ ಬನ್ನಿ. ಅಲ್ಲರಿ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಣ್ಣನೂ ಇಲ್ಲ ಅಕ್ಕನೂ ಇಲ್ಲ, ರಾಜ್ಯಸಭೆಯಲ್ಲಿ ಅಮ್ಮನೂ ಇಲ್ಲ. ಏನ್ರಿ ಇದೆಲ್ಲ? ಯಾವುದೆಲ್ಲ ವಕ್ಫಾಸ್ತಿ ಹೇಳಿ ನಿಮ್ಗೆ ಬಹಳ ಆಶ್ಚರ್ಯ ಆಗತ್ತೆ. ಸಂಸತ್ ಭವನ ಅದನ್ನೇ ಹೇಳಿದ್ರು ರಿಜಿಜು. ನರೇಂದ್ರ ಮೋದಿ ಕೊಡ್ತಿದ್ರಾ? ಅಲ್ಲಿ ಠಾಕೂರ್ ಅವರು ಒಂದು ಒಳ್ಳೆ ವಿಚಾರ ಹೇಳಿದ್ರು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಜಾಗ ಇದೆಯಲ್ಲ, ಆ ದೊಡ್ಡ ಬಿಲ್ಡಿಂಗು, ಅದು ಬರುತ್ತೆ, ಕೊಟ್ಬಿಡ್ತೀರಾ ಅಂತೇಳಿ. ಈ ಎ ರಾಜ ಮಾತಾಡಿದ್ರಲ್ಲ, ಎ ರಾಜ ಅವರ ಡಿಎಂಕೆ ಆಫೀಸ್ ಬಂದ್ಬಿಡ್ಬೇಕು. ಅದಕ್ಕೆ ಯಾವುದಕ್ಕೆ ವಕ್ಫ್ಗೆ ಕೊಟ್ಬಿಡ್ತಾರಾ? ಕೊಟ್ಬಿಡ್ತಾರೆ. ಏನ್ ಸ್ಟಡಿ ಮಾಡಿ ಬಂದಿರ ರಾಜ ಇವರು. ಹಿಂದೂ ಧರ್ಮದ ಬಗ್ಗೆ ಏನೆಲ್ಲ ಹೇಳಿದಾರೆ ಗೊತ್ತಿದೆಯಲ್ಲ. ಅವರು ಹೇಳ್ತಾರೆ 30 ವರ್ಷ ಆಗತ್ತೆ ಅಂತೇಳಿ. ಮನುಷ್ಯನ ಆಯಸ್ಸಿರೋದೇ 60-65 ಈಗ ಸರಾಸರಿ. ಆಮೇಲೆ ಕರ್ನಾಟಕ ವಿಧಾನಸೌಧ ಆಲ್ರೆಡಿ ಹೇಳಿದ್ದಾರೆ ಒಬ್ರು, ತಾಜ್ಮಹಲ್, ಆಮೇಲೆ ಮಹಾಕುಂಭಮೇಳ ನಡೆದಂತ ಸ್ಥಳ, ಜ್ಞಾನವ್ಯಾಪಿ ಮಸೀದಿ, ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನ, ತಮಿಳುನಾಡಿನ 18 ಹಳ್ಳಿ, ತಮಿಳುನಾಡಿನ 1500 ವರ್ಷದ ದೇಗುಲ. ಅಬಾಬಾಬಾಬಾಬಾ. ಈಗ ಹಿಂದೂಗಳು ಹೋಗ್ಬಿಟ್ಟು ಇನ್ನು ಸೌದಿ ಅರೇಬಿಯಾದಲ್ಲಿ ಕೆಲವು ಜಾಗಗಳನ್ನು ಕೇಳಬೇಕಷ್ಟೇ ನಮ್ದು ಅಂತೇಳಿ. ಒಳ್ಳೆ ಕಥೆ ಆಯ್ತಲ್ಲ ಇದು. ಈ ವಕ್ಫ್ಗೆ ಸೇರೋದು, ಭಾರತೀಯ ಮುಸ್ಲಿಮರ ವಕ್ಫ್ಗೆ ಸೇರೋದು, ಪಾಕಿಸ್ತಾನದಲ್ಲಿ ಯಾವ ಜಾಗ ಇಲ್ವಾ? ತಗೋಬೋದಿತ್ತು ನಮಗೆ, ನಿಮ್ಗೆ ಸೇರಿದ್ದಪ್ಪ ಅಂತೇಳಿ. ಪಾಕಿಸ್ತಾನವನ್ನು ಕೊಡಬೇಕು, ಬಾಂಗ್ಲಾದೇಶವನ್ನು ಕೊಡಬೇಕು. ಈಗ ಮಿಲಿಟರಿ ಮತ್ತು ರೈಲ್ವೆಗಿಂತ 3ನೇ ಅಧಿಕ. ಏನ್ರಿ ಇದು? ಒಂದು ಶಾಲೆ ಕಟ್ಸಿಲ್ಲ, ಒಂದು ಆಸ್ಪತ್ರೆ ಕಟ್ಸಿಲ್ಲ. ಅದರಲ್ಲಿ 163 ಕೋಟಿ ಎಷ್ಟು ಅದು ಬರ್ತಾ ಇತ್ತಲ್ಲ 2016ರಲ್ಲಿ. ಗೊತ್ತಾಗಲ್ಲ ಇಷ್ಟ. ಇದೆಲ್ಲ ಅವರು ಹಾಕೊಂಡಿರೋದು. ಯಾಕೆ ಅಂತಂದ್ರೆ 1995ರಲ್ಲಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾಗ ಯಾವ್ದು ಬೇಕಿತ್ತಾಗ. ನೆಕ್ಸ್ಟ್ ಬನ್ನಿ. ಅಲ್ಲರಿ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಣ್ಣನೂ ಇಲ್ಲ ಅಕ್ಕನೂ ಇಲ್ಲ, ರಾಜ್ಯಸಭೆಯಲ್ಲಿ ಅಮ್ಮನೂ ಇಲ್ಲ. ಏನ್ರಿ ಇದೆಲ್ಲ? ಯಾವುದೆಲ್ಲ ವಕ್ಫಾಸ್ತಿ ಹೇಳಿ ನಿಮ್ಗೆ ಬಹಳ ಆಶ್ಚರ್ಯ ಆಗತ್ತೆ. ಸಂಸತ್ ಭವನ ಅದನ್ನೇ ಹೇಳಿದ್ರು ರಿಜಿಜು.
ನರೇಂದ್ರ ಮೋದಿ ಕೊಡ್ತಿದ್ರಾ? ಅಲ್ಲಿ ಠಾಕೂರ್ ಅವರು ಒಂದು ಒಳ್ಳೆ ವಿಚಾರ ಹೇಳಿದ್ರು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಜಾಗ ಇದೆಯಲ್ಲ, ಆ ದೊಡ್ಡ ಬಿಲ್ಡಿಂಗು, ಅದು ಬರುತ್ತೆ, ಕೊಟ್ಬಿಡ್ತೀರಾ ಅಂತೇಳಿ. ಈ ಎ ರಾಜ ಮಾತಾಡಿದ್ರಲ್ಲ, ಎ ರಾಜ ಅವರ ಡಿಎಂಕೆ ಆಫೀಸ್ ಬಂದ್ಬಿಡ್ಬೇಕು. ಅದಕ್ಕೆ ಯಾವುದಕ್ಕೆ ವಕ್ಫ್ಗೆ ಕೊಟ್ಬಿಡ್ತಾರಾ? ಕೊಟ್ಬಿಡ್ತಾರೆ. ಏನ್ ಸ್ಟಡಿ ಮಾಡಿ ಬಂದಿರ ರಾಜ ಇವರು. ಹಿಂದೂ ಧರ್ಮದ ಬಗ್ಗೆ ಏನೆಲ್ಲ ಹೇಳಿದಾರೆ ಗೊತ್ತಿದೆಯಲ್ಲ. ಅವರು ಹೇಳ್ತಾರೆ 30 ವರ್ಷ ಆಗತ್ತೆ ಅಂತೇಳಿ. ಮನುಷ್ಯನ ಆಯಸ್ಸಿರೋದೇ 60-65 ಈಗ ಸರಾಸರಿ. ಆಮೇಲೆ ಕರ್ನಾಟಕ ವಿಧಾನಸೌಧ ಆಲ್ರೆಡಿ ಹೇಳಿದ್ದಾರೆ ಒಬ್ರು, ತಾಜ್ಮಹಲ್, ಆಮೇಲೆ ಮಹಾಕುಂಭಮೇಳ ನಡೆದಂತ ಸ್ಥಳ, ಜ್ಞಾನವ್ಯಾಪಿ ಮಸೀದಿ, ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನ, ತಮಿಳುನಾಡಿನ 18 ಹಳ್ಳಿ, ತಮಿಳುನಾಡಿನ 1500 ವರ್ಷದ ದೇಗುಲ. ಅಬಾಬಾಬಾಬಾಬಾ. ಈಗ ಹಿಂದೂಗಳು ಹೋಗ್ಬಿಟ್ಟು ಇನ್ನು ಸೌದಿ ಅರೇಬಿಯಾದಲ್ಲಿ ಕೆಲವು ಜಾಗಗಳನ್ನು ಕೇಳಬೇಕಷ್ಟೇ ನಮ್ದು ಅಂತೇಳಿ. ಒಳ್ಳೆ ಕಥೆ ಆಯ್ತಲ್ಲ ಇದು. ಈ ವಕ್ಫ್ಗೆ ಸೇರೋದು, ಭಾರತೀಯ ಮುಸ್ಲಿಮರ ವಕ್ಫ್ಗೆ ಸೇರೋದು, ಪಾಕಿಸ್ತಾನದಲ್ಲಿ ಯಾವ ಜಾಗ ಇಲ್ವಾ? ತಗೋಬೋದಿತ್ತು ನಮಗೆ, ನಿಮ್ಗೆ ಸೇರಿದ್ದಪ್ಪ ಅಂತೇಳಿ. ಪಾಕಿಸ್ತಾನವನ್ನು ಕೊಡಬೇಕು, ಬಾಂಗ್ಲಾದೇಶವನ್ನು ಕೊಡಬೇಕು. ಈಗ ಮಿಲಿಟರಿ ಮತ್ತು ರೈಲ್ವೆಗಿಂತ 3ನೇ ಅಧಿಕ. ಏನ್ರಿ ಇದು? ಒಂದು ಶಾಲೆ ಕಟ್ಸಿಲ್ಲ, ಒಂದು ಆಸ್ಪತ್ರೆ ಕಟ್ಸಿಲ್ಲ. ಅದರಲ್ಲಿ 163 ಕೋಟಿ ಎಷ್ಟೋ ಅದು ಬರ್ತಾ ಇತ್ತಲ್ಲ 2016ರಲ್ಲಿ. ಗೊತ್ತಾಗಲ್ಲ. ಇದೆಲ್ಲ ಅವರು ಹಾಕೊಂಡಿರೋದು. ಯಾಕೆ ಅಂತಂದ್ರೆ 1995ರಲ್ಲಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತು. ತಗೋ, ಯಾವ್ದು ಬೇಕಿತ್ತು ತಗೋ. ನೆಕ್ಸ್ಟ್ ಬನ್ನಿ. ಅಲ್ಲರಿ, ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಣ್ಣನೂ ಇಲ್ಲ, ಅಕ್ಕನೂ ಇಲ್ಲ, ರಾಜ್ಯಸಭೆಯಲ್ಲಿ ಅಮ್ಮನೂ ಇಲ್ಲ. ಏನ್ರಿ ಇದೆಲ್ಲ? ಯಾವುದೆಲ್ಲ ವಕ್ಫಾಸ್ತಿ ಹೇಳಿ, ನಿಮ್ಗೆ ಬಹಳ ಆಶ್ಚರ್ಯ ಆಗತ್ತೆ. ಸಂಸತ್ ಭವನ, ಅದನ್ನೇ ಹೇಳಿದ್ರು ರಿಜಿಜು. ನರೇಂದ್ರ ಮೋದಿ ಕೊಡ್ತಿದ್ರಾ? ಅಲ್ಲಿ ಠಾಕೂರ್ ಅವರು ಒಂದು ಒಳ್ಳೆ ವಿಚಾರ ಹೇಳಿದ್ರು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಜಾಗ ಇದೆಯಲ್ಲ, ಆ ದೊಡ್ಡ ಬಿಲ್ಡಿಂಗು, ಅದು ಬರುತ್ತೆ, ಕೊಟ್ಬಿಡ್ತೀರಾ ಅಂತೇಳಿ. ಈ ಎ ರಾಜ ಮಾತಾಡಿದ್ರಲ್ಲ, ಎ ರಾಜ ಅವರ ಡಿಎಂಕೆ ಆಫೀಸ್ ಬಂದ್ಬಿಡ್ಬೇಕು. ಅದಕ್ಕೆ ಯಾವುದಕ್ಕೆ ವಕ್ಫ್ಗೆ ಕೊಟ್ಬಿಡ್ತಾರಾ? ಕೊಟ್ಬಿಡ್ತಾರೆ. ಏನ್ ಸ್ಟಡಿ ಮಾಡಿ ಬಂದಿರ ರಾಜ ಇವರು. ಹಿಂದೂ ಧರ್ಮದ ಬಗ್ಗೆ ಏನೆಲ್ಲ ಹೇಳಿದಾರೆ ಗೊತ್ತಿದೆಯಲ್ಲ. ಅವರು ಹೇಳ್ತಾರೆ 30 ವರ್ಷ ಆಗತ್ತೆ ಅಂತೇಳಿ. ಮನುಷ್ಯನ ಆಯಸ್ಸಿರೋದೇ 60-65 ಈಗ ಸರಾಸರಿ. ಆಮೇಲೆ ಕರ್ನಾಟಕ ವಿಧಾನಸೌಧ ಆಲ್ರೆಡಿ ಹೇಳಿದ್ದಾರೆ ಒಬ್ರು, ತಾಜ್ಮಹಲ್, ಆಮೇಲೆ ಮಹಾಕುಂಭಮೇಳ ನಡೆದಂತ ಸ್ಥಳ, ಜ್ಞಾನವ್ಯಾಪಿ ಮಸೀದಿ, ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನ, ತಮಿಳುನಾಡಿನ 18 ಹಳ್ಳಿ, ತಮಿಳುನಾಡಿನ 1500 ವರ್ಷದ ದೇಗುಲ. ಅಬಾಬಾಬಾಬಾಬಾ. ಈಗ ಹಿಂದೂಗಳು ಹೋಗ್ಬಿಟ್ಟು ಇನ್ನು ಸೌದಿ ಅರೇಬಿಯಾದಲ್ಲಿ ಕೆಲವು ಜಾಗಗಳನ್ನು ಕೇಳಬೇಕಷ್ಟೇ ನಮ್ದು ಅಂತೇಳಿ. ಒಳ್ಳೆ ಕಥೆ ಆಯ್ತಲ್ಲ ಇದು. ಈ ವಕ್ಫ್ಗೆ ಸೇರೋದು, ಭಾರತೀಯ ಮುಸ್ಲಿಮರ ವಕ್ಫ್ಗೆ ಸೇರೋದು, ಪಾಕಿಸ್ತಾನದಲ್ಲಿ ಯಾವ ಜಾಗ ಇಲ್ವಾ? ತಗೋಬೋದಿತ್ತು ನಮಗೆ, ನಿಮ್ಗೆ ಸೇರಿದ್ದಪ್ಪ ಅಂತೇಳಿ. ಪಾಕಿಸ್ತಾನವನ್ನು ಕೊಡಬೇಕು, ಬಾಂಗ್ಲಾದೇಶವನ್ನು ಕೊಡಬೇಕು. ಈಗ ಮಿಲಿಟರಿ ಮತ್ತು ರೈಲ್ವೆಗಿಂತ 3ನೇ ಅಧಿಕ. ಏನ್ರಿ ಇದು? ಒಂದು